ಹಾಯ್ ಫ್ರೆಂಡ್ಸ್, ಪಾಕ ಅಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು. ಶುಭಕೃತ ನಾಮ ಹೋಗಿ ಈಗ ಶೋಭಕೃತ ನಾಮ ಸಂವತ್ಸರ ಬಂದಿದೆ. ಈಗ ನಾನು ಈ ದಿನ ಷಡ್ ರುಚಿಗಳನ್ನು ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀನಿ. ನಾನು ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದನ್ನು ಕುಟ್ಕೊಂಡು ತಗೊಂಡಿದ್ದೀನಿ. ಮತ್ತು ಮಾವಿನಕಾಯಿ, ಇದು ಒಗುರು ಮಾವಿನಕಾಯಿ ತಗೊಂಡಿದ್ದೀನಿ. ಒಗುರು ಮಾವಿನಕಾಯಿ ಅಂದರೆ ನೋಡಿ ಹಿಂಗಿರುತ್ತೆ, ಚಿಕ್ಕ ಚಿಕ್ಕ ಮಾವಿನಕಾಯಿ ಅದು. ಯಾಕೆಂದರೆ ಈ ಸೀಸನಲ್ಲಿ ಇದೇ ಸೈಜ್ ಬರೋದು, ಅದಕ್ಕೆ ಇಂಥ ತೊಗೊಂಡಿದ್ದೀನಿ. ದೊಡ್ಡ ತಗೊಂಡು ಏನಾಗುತ್ತೆ, ಹುಳಿ ಬರುತ್ತೆ, ಅದಕ್ಕೆ ಇಂಥ ತೊಗೋಬೇಕು. ಅದು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಬೇವಿನ ಹೂವು ಒಂದು 1/4 ಕಪ್ ತೊಗೊಂಡಿದ್ದೀನಿ. ಜಾಸ್ತಿ ಕಹಿ ಇರುತ್ತಲ್ವ, ಅದಕ್ಕೆ 1/4 ಕಪ್ಪು ಚಿಕ್ಕ ಚಿಕ್ಕದಾಗಿ ಬಿಡಿಸಿ ತೊಗೊಂಡಿದ್ದೀನಿ. ಮತ್ತು ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ನಾವು ರುಚಿಗೆ ಎಷ್ಟು ಬೇಕು ಅನ್ನೋ ಅಷ್ಟು ಹಾಕೋಣ. ಮತ್ತು ಹುಣಸೆ ರಸ ಅಂತ ತಗೊಂಡಿದ್ದೀನಿ. ನಾನು ಕಿವ್ಚ್ಕೊಂಡು ತಗೊಂಡಿದ್ದೀನಿ. ಹುಣಸೆ ಯಾವಾಗಲೂ ಹೊಸ ಹುಣಸೆ ಹಣ್ಣು ತೊಗೋಬೇಕು. ನೋಡಿ ಈ ರೀತಿ ಇರಬೇಕು ಹೊಸ ಹುಣಸೆ ಹಣ್ಣು. ಇದನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಖಾರ ತಗೊಂಡಿದ್ದೀನಿ. ನಾನು ಹಸಿಮೆಣ್ಸಿಕಾಯಿ ಒಂದು 4 ಹಸಿಮೆಣ್ಸಿಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಾಡೋದನ್ನು ಕಲ್ತ್ಕೊಳ್ಳೋಣ. ಹಸಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಇದು ಆಶ್ಚರ್ಯದ ಸಂಕೇತ. ಮತ್ತು ಹುಣಸೆ ರಸ ತಗೊಂಡಿದ್ದೀನಿ. ಇದು ಬೇಜಾರಿನ ಸಂಕೇತ. ಬೆಲ್ಲ ಖುಷಿ ಅಥವಾ ಸಂತೋಷದ ಸಂಕೇತ. ಖಾರ ಸಿಟ್ಟಿನ ಸಂಕೇತ. ಬೇವು ಇದರ ಸಂಕೇತ ಉಂಟು ನೋವು. ಮತ್ತು ಉಪ್ಪು ಇದರ ಸಂಕೇತ ಉಂಟು ಹೆದರಿಕೆ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಒಂದು 5 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ಕರಗಿದೆ. ಬೆಲ್ಲದಲ್ಲಿರೋ ನೀರೆಲ್ಲ ಬಿಟ್ಕೊಂಡೈತೆ. ಈ ಕಾಲದಲ್ಲಿ ನಾವು ಚರ್ಮ ಕಾಯಿಲೆಗಳು ಜಾಸ್ತಿ ಬರೋದ್ರಿಂದ, ಬಿಸಿಲು ಕಾಲದಲ್ಲಿ ನಾವು ಇದನ್ನು ಬೇವಿನ ಹೂವನ್ನು ತಿನ್ನಲೇಬೇಕು. ಬೇವಿನ ಹೂವು ಬರೀ ಒಂದು 10 ದಿವಸ ಮಾತ್ರ ಸಿಗುತ್ತೆ ಯುಗಾದಿ ಹಬ್ಬದಿಂದ. ಹಿಂಗೆ ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ. ಇದು ಯುಗಾದಿ ಸ್ಪೆಷಲ್ ಷಡ್ ರುಚಿ. ಇದನ್ನು ಮಾಡಿ ಮತ್ತು ದೇವರ ನೈವೇದ್ಯವಾಗಿ ಇಕ್ರಿ, ತುಂಬ ಒಳ್ಳೆಯದಾಗುತ್ತೆ. Like, share, subscribe to Paka Amrutha channel. Thank you.